ಗೋಬಿ ಕಾಟನ್ ಕ್ಯಾಂಡಿ ಆಯ್ತು, ಇದೀಗ ಕಬಾಬ್ ಸೆರದಿ. ಇನ್ನು ಮುಂದೆ ಕಬಾಬ್ಗೂ ಕೃತಕ ಬಣ್ಣ ಬಳಸುವಂತಿಲ್ಲ. ಒಂದು ವೇಳೆ ಬಳಸಿದ್ರೆ ಏನಾಗುತ್ತೆ? ಆಹಾರ ಇಲಾಖೆ ಏನ್ ಆದೇಶ ಹೊರಡಿಸಿದೆ? ಈ ಸ್ಟೋರಿ ನೋಡಿ. ನಾನ್ ವೆಜ್ ಅಂದ ಕೂಡಲೇ ಮೊದಲು ನೆನಪಾಗೋದು ಕಬಾಬ್. ಕಬಾಬ್ನಲ್ಲಿ ವೆರೈಟಿ ಕಬಾಬ್ ಮಾಡೋದು ವಿಶೇಷ. ಇತ್ತೀಚೆಗೆ ಟ್ರೆಂಡಿಂಗ್ ಆದ ಬೆಳ್ಳುಳ್ಳಿ ಕಬಾಬ್, ಚಿಕನ್ 65, ತಂದೂರಿ ಚಿಕನ್, ಚಿಕನ್ ಟಿಕ್ಕಾ, ಚಿಕನ್ ಲಾಲಿಪಾಪ್ ಹೀಗೆ ಹಲವಾರು ವೆರೈಟಿಗಳು ನಾನ್ ವೆಜ್ ಪ್ರಿಯರಿಗೆ ಸಖತ್ ಇಷ್ಟ ಆಗುತ್ತೆ. ಅದರಲ್ಲೂ ಕಲರ್ ಕಬಾಬ್ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಆದ್ರೀಗ ಕಬಾಬ್ ಫಿಶ್ಗೆ ಕೃತಕ ಬಣ್ಣ ಬಳಕೆಗೆ ಬ್ರೇಕ್ ಬಿದ್ದಿದೆ. ಮುಂಚೆ ಬಳಸ್ತಿದ್ವಿ, ಈಗ ಆರ್ಡರ್ ಆಗಿದೆ ಗೌರ್ಮೆಂಟ್ ಅಂತ ಹೇಳಿದ್ರು, ಈಗ ಬಳಸ್ತಿರಲಿಲ್ಲ. ಪೌಡ್ರ್ ಬರುತ್ತೆ ರೆಡ್ ಕಲರ್, ಅದೇನೋ ರೆಡ್ ಕಲರ್ ಅವ್ರೇನೋ ಮಾಸ್ಟ್ರು ಅವ್ರು ಯೂಸ್ ಮಾಡ್ತಾರೆ, ಮಿಕ್ಸ್ ಮಾಡೋರು, ಅದು ನಮಗೆ ಗೊತ್ತಿಲ್ಲ ಅದೇನಂತ. ಗೋಬಿ ಮಂಚೂರಿಗೆ ಚಿಲ್ಲಿ ರೆಡ್ ಕಲರ್ ಹಾಕಲ್ಲ, ಚಿಲ್ಲಿ ಪೌಡರ್ ಹಾಕ್ತೇನೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೇನೆ, ಕಾರ್ನ್ಫ್ಲವರ್ ಮೈದಾ ಇಲ್ಲ ಹಾಕ್ತೇನೆ. ಕಲರ್ ಏನೇ ಯೂಸ್ ಮಾಡಲ್ಲ. ಕಬಾಬ್ಗೆ ನಮಗೆ ಗೊತ್ತಿಲ್ಲ, ಕಬಾಬ್ ನಾನು ಹಾಕಲ್ಲ. ಸರಿ ಆಯಿತು, ಇವಾಗ ಮಾರಲ್ಲ ಇವಾಗ. ರಾಜ್ಯದ 36 ಕಡೆ ಕಬಾಬ್ ಮಾದರಿ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಲಾಗಿತ್ತು. ಯೆಲ್ಲೋ ಹಾಗೂ ಕಾರ್ಮೋಸಿನ್ ಮಾದರಿ ಅಂಶ ಕಂಡುಬಂದ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ಈ ಕುರಿತಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯ ಆಯುಕ್ತರು ಆದೇಶವನ್ನ ಹೊರಡಿಸಿದ್ದಾರೆ. ಇದನ್ನ ಗ್ರಾಹಕರು ಕೂಡ ಸ್ವಾಗತಿಸಿದ್ದಾರೆ. ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯಿಂದ ಏನು ಪ್ರಕಟಣೆ ಆಗಿದೆ, ನಾವು ಇದನ್ನು ಸ್ವಾಗತ ಬಯಸ್ತೀವಿ. ಆದರೆ ಇವತ್ತು ಕೃತಕ ಕೆಮಿಕಲ್ ಮಿಶ್ರಿತ ಬಣ್ಣಗಳನ್ನ ಕಬಾಬ್ಗಾಗಲಿ ಗೋಬಿ ಮಂಚೂರಿ ಎಲ್ಲ ಮಾಡಿ ಪಬ್ಲಿಕಲ್ಲಿ ರೋಡ್ ಸೈಡ್ ಫುಡ್ಸಲ್ಲಿ ಮಾರ್ತಾರೆ. ಇದು ಹೆಲ್ತ್ಗೆ ಡೇಂಜರಸ್ಸೇ. ಸರ್ಕಾರ ಇದ್ರ ಬಗ್ಗೆ ಒಂದು ಕಠಿಣ ಕ್ರಮ ಜರುಗಿಸ್ತಾ ಇರೋದು ಸಂತೋಷನೇ. ಗ್ರಾಹಕರನ್ನ ಸೆಳೆಯಲು ಬಣ್ಣ ಬಳಕೆ ಮಾಡ್ತಾರೆ ಅನ್ನೋದು ಸತ್ಯ. ಆದ್ರೆ ಬಣ್ಣ ಆರೋಗ್ಯಕ್ಕೆ ಮಾರಕ ಆದ್ರೆ ನಿಷೇಧ ಮಾಡೋದು ಉತ್ತಮ. ಗೋಬಿ ಮಂಚೂರಿ, ಕಾಟನ್ ಕ್ಯಾಂಡಿ ಬಳಿಕ ಕಬಾಬ್ ಬಣ್ಣಕ್ಕೆ ನಿಷೇಧ ಬಿದ್ದಿದೆ. ಇನ್ಮುಂದೆ ಕಲರ್ ಕಬಾಬ್ ಸಿಗಲ್ಲ ಅನ್ನಬಹುದು. ಶರಣು ಹಂಪಿ, ನ್ಯೂಸ್ 18. ಸಿಲಿಕಾನ್ ಸಿಟಿಗೆ ಕಳೆದ ವಾರ ಸನ್ನಿ ಲಿಯೋನ್ ಬಂದಿದ್ರು. ಈ ವಾರ ಮಿಲ್ಕಿ ಬ್ಯೂಟಿ ಸೆರದಿ. ಇಂದು ತನ್ನ ನೆಚ್ಚಿನ ನಟಿಯನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು. ಕನ್ನಡಿಗರ ಪ್ರಶ್ನೆಗೆ ತಮ್ಮನ್ನ ಯಾವ ಭಾಷೆಯಲ್ಲಿ ಮಾತನಾಡಿದ್ರು ಗೊತ್ತಾ? ಈ ಸ್ಟೋರಿ ನೋಡಿ. ಬೆಂಗಳೂರಿಗೆ ಆಗಮಿಸಿದ ಮಿಲ್ಕಿ ಬ್ಯೂಟಿ. ನಟಿ ತಮನ್ನಾ ಕಂಡು ಫ್ಯಾನ್ಸ್ ಫುಲ್ ಖುಷ್. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಒಬ್ಬರ ನಂತರ ಒಬ್ಬರು ಬಾಲಿವುಡ್ ಬೆಡಗಿಯರು ಆಗಮಿಸುತ್ತಿದ್ದಾರೆ. ಕಳೆದ ವಾರ ಸೇಸಮ್ಮ ಸನ್ನಿ ಲಿಯೋನ್ ದಂಪತಿ ಸಮೇತ ಆಗಮಿಸಿದ್ರು. ಇಂದು ಮಿಲ್ಕಿ ಬ್ಯೂಟಿ ತಮನ್ನಾ ಭಾಟಿಯಾ ಬ್ಯೂಟಿ ಪ್ರಾಡಕ್ಟ್ ಲಾಂಚ್ ಮಾಡಲು ಆಗಮಿಸಿದ್ರು. ಬಾಹುಬಲಿ ಖ್ಯಾತಿಯ ನಟಿ ತಮನ್ನಾ ನೋಡಲು ಅಭಿಮಾನಿಗಳು ಸರತಿ ಸಾಲಿನಲ್ಲಿ ಕಾಯ್ತಾ ನಿಂತಿದ್ರು. ತಮನ್ನಾ ಎಂಟ್ರಿ ಕೊಡೋದೇ ತಡ ತಮ್ಮ ಮೊಬೈಲ್ನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡ್ರು. ಥಿಕ್ ಬ್ಲೂ ಬ್ಲಾಕ್ ಡ್ರೆಸ್ನಲ್ಲಿ ಕಂಗೊಳಿಸುತ್ತಿದ್ದ ಬಾಹುಬಲಿ ಸುಂದರಿ ಜೊತೆ ಅವರ ಅಭಿಮಾನಿಗಳು ಫೋಟೋ ತೆಗೆಸಿಕೊಂಡ್ರು. ಎಲ್ಲರಿಗೂ ನಮಸ್ಕಾರ ಎಂದ ನಟಿ, ನಿಮ್ಮನ್ನೆಲ್ಲ ಪ್ರೀತಿಸ್ತೇನೆ ಅಂತ ಹೇಳಿ ತಮ್ಮ ಅಭಿಮಾನಿಗಳಿಗೆ ಬ್ಯೂಟಿ ಟಿಪ್ಸ್ ನೀಡಿದ್ರು. ಕನ್ನಡಿಗರ ಪ್ರಶ್ನೆಗೆ ಯಾವ ಭಾಷೆಯಲ್ಲಿ ಉತ್ತರಿಸಿದ್ರು ನೋಡಿ. ಎಲ್ಲರಿಗೂ ನಮಸ್ಕಾರ தெரியும். இல்லைனா நீங்க தான் கத்து கொடுக்கணும். ಕನ್ನಡಲ್ಲ என்ன சொல்றீங்க? ನಾನು ನಿಮ್ಮನ್ನ ಪ್ರೀತಿಸ್ತೀನಿ. ಮಿಲ್ಕಿ ಬ್ಯೂಟಿಯನ್ನ ನೇರವಾಗಿ ನೋಡಿದ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ರು. ತನ್ನ ನೆಚ್ಚಿನ ನಟಿಯನ್ನ ತುಂಬಾ ಹತ್ತಿರದಿಂದ ನೋಡಿದ್ವಿ ಅಂತ ಸಂತಸ ವ್ಯಕ್ತಪಡಿಸಿದ್ರು. ತಮ್ಮಣ್ಣ ಅವರು ಫಸ್ಟ್ ಟೈಮ್ ಬಂದಿದ್ದಾರೆ, ಭಾಳ ಖುಷಿ ಆಯಿತು. ಅವ್ರು ನೋಡ್ಬೇಕಂತ ಎಷ್ಟೋ ಜನ ಕಾಯ್ತಾ ಇದ್ರು. ಸೊ ತುಂಬ ಖುಷಿ ಆಯಿತು. ಅವ್ರ ಜೊತೆ ಫೋಟೋನೆಲ್ಲ ತೆಗೆಸ್ಕೊಂಡವು. ಅವ್ರ ಮೂವೀಸ್ ಎಲ್ಲ ತುಂಬ ನೋಡ್ತೀವಿ. ಮತ್ತು ಬಾಹುಬಲಿ ಅದರಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸೊ ಅದನ್ನೆಲ್ಲ ನೋಡಿದ್ವಿ. ವ್ಯತ್ಯಾಸ ಹೇಗಿದ್ದಾರೆ ಹಾಗೆ ಇದ್ದಾರೆ, ನಾರ್ಮಲ್ ಚೆನ್ನಾಗಿದ್ದಾರೆ. ಮಿಲ್ಕಿ ಬ್ಯೂಟಿ ಅಂದ್ರೆ ಕೇವಲ ಆನ್ ಸ್ಕ್ರೀನ್ ಮೇಲೆ ಮಾತ್ರವಲ್ಲ, ಆಫ್ ಸ್ಕ್ರೀನ್ ಮೇಲೂ ಅಷ್ಟೇ ಚಂದುಳ್ಳಿ ಚೆಲುವೆ ಅನ್ನೋದು ಸತ್ಯ ಅಂತ ಅಭಿಮಾನಿಗಳು ಗುಣಗಾನ ಮಾಡಿದ್ರು. ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.